ಹಾಯ್ ಗೈಸ್, ನಮಸ್ಕಾರ. ದ ಕಾಂಜರಿಂಗ್ ಲಾಸ್ಟ್ ರೈಟ್ಸ್ ಮೂವಿ ಈ ವರ್ಷ ರಿಲೀಸ್ ಆಗಿದೆ. ಫಸ್ಟ್ 3 ಪಾರ್ಟ್ ಬಂದು ನಿಮಗೆಲ್ರಿಗೂ ಗೊತ್ತೇ ಇದೆ. ಇಟ್ಸ್ ಎ ಹರಾರ್ ಜನರ್ ಮೂವಿ ಕಾಂಜರಿಂಗ್. ಫೋರ್ತ್ ಪಾರ್ಟು 2025 ರಿಲೀಸ್ ಆಗಿದೆ, ಈ ವರ್ಷ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಎಡ್ ಆ್ಯಂಡ್ ಲೊರೇನ್ ಇಬ್ಬರು ರಿಟೈರ್ಮೆಂಟ್ ತೊಗೊಂಡಿರ್ತಾರೆ. ಆ್ಯಂಡ್ ಅವ್ರ ಮಗಳು ಗ್ರೌನ್ ಅಪ್ ಆಗಿ ಬೆಳೆದಿರ್ತಾಳೆ. ಈ ಮೂವಿಯಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಏನಂತಂದರೆ, ಒಂದು ಸ್ಕ್ರೀನ್ ಪ್ಲೇ. ಈಗ ಪ್ರೀವಿಯಸ್ ಪಾರ್ಟ್ಗಳು ಬಂದಾಗ ಅದರಲ್ಲಿ ಇಬ್ಬರೂ ಎಡ್ ಆ್ಯಂಡ್ ಲೊರೇನ್ ಆಲ್ಮೋಸ್ಟ್ ಒಂದು ಮನೆಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋದನ್ನ ತೋರಿಸಿದ್ದಾರೆ. ಯಾವ ಒಂದು ಮನೆಯಲ್ಲಿ ಡೆವಿಲ್ ಇರುತ್ತೋ, ಆ ಒಂದು ಇವಿಲ್ ಸ್ಪಿರಿಟ್ ಇರುತ್ತೋ, ಆ ಮನೆಗೆ ಹೋಗಿ ಇಬ್ಬರು ಹೋಗಿ ಇನ್ವೆಸ್ಟಿಗೇಷನ್ ಮಾಡೋದು ತೋರಿಸಿದ್ದಾರೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಪಾರ್ಟಲ್ಲಿ. ಆದರೆ ಈ ಮೂವಿ ಅಂತ ಬಂದಾಗ ಸ್ಕ್ರೀನ್ ಪ್ಲೇ ಯಾಕೆ ಡಿಫ್ರೆಂಟಾಗಿ ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂದರೆ, ಒಂದು ರೀಸನ್ ಬಂದು ಇನ್ವೆಸ್ಟಿಗೇಷನ್ ಮಾಡಲ್ಲ. ಒಂದು ಅವ್ರದ್ದು ಎಡ್ ಆ್ಯಂಡ್ ಲೊರೇನ್ ಫ್ಯಾಮಿಲಿನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅವ್ರ ಮಗಳದು, ಅವ್ರದ್ದು ರಿಟೈರ್ಮೆಂಟ್, ಅವ್ರು ಯಾವ ಥರ ಸ್ಪೆಂಡ್ ಮಾಡ್ತಾರೆ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಎರಡನೇ ಟಾಪ್ ಹೈಲೈಟ್ ಬಂದು ಒಂದು ಸಿನಿಮಾಟೋಗ್ರಫಿ. ಅಫ್ಕೋರ್ಸ್ ಹಾರರ್ ಜನರ್ ಅಂತ ಬಂದಾಗ ಸಿನಿಮಾಟೋಗ್ರಫಿ ಚೆನ್ನಾಗಿರಲೇಬೇಕು. ಆ ಒಂದು ಆ್ಯಂಗಲ್ಸ್ ಏನಿದೆ, ಹಾರರ್ ಜನರದು ಮೇಜರ್ ಪರ್ಪೋಸೇ ಬಂದು ಅದು ಆಡಿಯನ್ಸ್ನ ಇದನ್ನು ಮಾಡಬೇಕು, ಹೆದರಿಸ್ಬೇಕು, ಅವರಿಗೆ ಫೀಲ್ ಮಾಡಿಸ್ಬೇಕು ಆ ಒಂದು ಮೂಮೆಂಟ್ಸ್. ಅದನ್ನು ಆಬ್ವಿಯಸ್ಲಿ ಈ ಮೂವಿ ಆ ಒಂದು ಪಾರ್ಟ್ ಅಂತ ಬಂದಾಗ ಗೆದ್ದಿದೆ ಅಫ್ಕೋರ್ಸ್ ಕಾಂಜರಿಂಗ್ ಲಾಸ್ಟ್ ರೈಟ್ಸ್. ಯಾಕೆ ಅಂತಂದರೆ ತುಂಬ ಸೀನ್ಸ್ ಇದ್ದಾವೆ, ತುಂಬ ಹೆದರಿಸುತ್ತೆ ಅಫ್ಕೋರ್ಸ್ ಆಡಿಯನ್ಸ್ನ, ಆ್ಯಸ್ ಇಟ್ ಡಿಡ್ ಇನ್ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಆ್ಯಂಡ್ ಥರ್ಡ್ ಪಾರ್ಟ್. ಸೊ ಆ ಒಂದು ಹಂತದಲ್ಲಿ ಮೂವಿ ತುಂಬ ಸ್ಟ್ಯಾಂಡ್ ಔಟ್ ಆಗುತ್ತೆ. ಅಫ್ಕೋರ್ಸ್ ಒನ್ ಟೈಮ್ ವಾಚಬಲ್. ಯಾಕೆಂತಂದರೆ ಈ ಒಂದು ಮೂವಿ ಈ ಒಂದು ಕಾಂಜರಿಂಗ್ ಮೂವಿ ಹಾರರ್ ಜನರೇ ಅಫ್ಕೋರ್ಸ್ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಈ ಮೂವಿಗೆ. ಸೊ ಹಾಗಾಗಿ ಅವರಿಗೆ ರೀಚ್ ಔಟ್ ಆಗೇ ಆಗುತ್ತೆ ಈ ಒಂದು ಮೂವಿ. ಕೆಲವು ಕಾಂಜರಿಂಗ್ ದ ಲಾಸ್ಟ್ ರೈಟ್ಸ್ ಮೂವಿ ಇದೇ ಲಾಸ್ಟ್ ಪಾರ್ಟ್ ಅಂತ ನನ್ನ ಒಂದು ಒಪಿನಿಯನು. ಅವರ ಸಕ್ಸಸ್ಸರ್ ಅಂದರೆ ಈಗ ಅವ್ರ ಮಗಳಿದ್ದಾಳೆ, ಇವಾಗ ಅವ್ರ ಮಗಳಿಗೆ ಒಂದು ಬಾಯ್ ಫ್ರೆಂಡ್. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಕೂಡ ಅವ್ರದ್ದು ಫ್ಯಾಮಿಲಿ ಸೆಟಲ್ ಆಗಿರೋದನ್ನ ತೋರಿಸ್ತಾರೆ. ಸೊ ಹೀಗಿರಬೇಕಾದ್ರೆ ನನಗೆ ಅನ್ಸಿದ ಮಟ್ಟಿಗೆ ನೆಕ್ಸ್ಟ್ ಪಾರ್ಟ್ ಇಲ್ಲ ಅಂತ ಅನಿಸುತ್ತೆ. ಬಟ್ ಮಾಡಿದರೆ ಬೇರೆ ಒಂದು ಅವರ ಒಂದು ಮಗಳನ್ನ ಇಟ್ಕೊಂಡು ಅಥವಾ ಏನೋ ಆ ಒಂದು ವೇಯಲ್ಲಿ ಏನೋ ಒಂದು ಹೊಸ